ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸು ಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇವತ್ತಿನ ವಿಡಿಯೋ ಒಳಗೆ ನಾವೊಂದು ಸಿಂಪಲ್ ಆದಂಥ ದಾಲ್ ರೆಸಿಪಿನ ತೋರಿಸಾತೀನಿ. ಬರ್ರಿ ಹೆಂಗೆ ಮಾಡೋದಂಥೇಳಿ ನೋಡ್ಕೊಂಡು ಬರೋಣ. ಫಸ್ಟಿಗೆ ನಾ ಇಲ್ಲೇ 1 ಗ್ಲಾಸ್ನಷ್ಟು ತೊಗರಿಬೇಳೆನ ಸ್ವಚ್ಛಗೆ ತೊಳೆದು ಕುಕ್ಕರಿಗೆ ಹಾಕ್ಕೊಂಡೀನಿ. ನೆಕ್ಸ್ಟ್ ಕಾಳೆಲ್ಲ ಮುಳುಗೋವರೆಗೂ ನೀರನ್ನು ಹಾಕೋತೀನಿ. ನಾ ಇಲ್ಲಿ ಒಂದು 2 ಲೋಟದಷ್ಟು ನೀರು ಹಾಕ್ಕೊಂಡೀನಿ. ಬ್ಯಾಳಿ ಭಾಳ ಮೆತ್ತಗೆ ಬೇಯಬೇಕು, ಸೊ ಹಂಗಾಗಿ ಸ್ವಲ್ಪ ನೀರನ್ನ ಜಾಸ್ತಿನ ಹಾಕ್ಕೊಳ್ಳೋಣಂತ. ನೆಕ್ಸ್ಟ್ ಇದಕ್ಕೆ ನಾನು ಒಂದು 2 ರಿಂದ 3 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೋತೀನಿ. ಕಲರ್ ಭಾರಿ ರಿಚಾಗಿ ಬರ್ತೈತಿ ಅಂಥೇಳಿ 1 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡೀನಿ. ಈಗ ಲಿಡ್ ಮುಚ್ಚಿ ಬ್ಯಾಳಿನ ಹಣ್ಣಾಗಿ ನಾನು ಕುದಿಸ್ಕೊಂಡು ಬರ್ತೇನಂತ. ಸೊ ಕುಕ್ಕರ್ ಬಂದೈತಿ. ದಾಲ್ ಮಾಡೋಕ್ಕೆ ನಾವು ಒಂದು ಬಾಳ್ಗಿ ಬಿಸಿ ಮಾಡ್ಕೊಂಡು ಅದಕ್ಕೆ ಒಂದು 2 ರಿಂದ 3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆನ ಫಸ್ಟ್ ಚಲೋತ್ನಂಗೆ ನಾನು ಕಾಯಿಸ್ಕೊತೀನಿ. ಎಣ್ಣೆ ಕಾದ್ಮೇಲೆ ನಾ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಂಡೀನಿ. ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹಾಕ್ಕೋತೀನಂತ. ನೆಕ್ಸ್ಟ್ ಇದಕ್ಕೆ 1 ಕಡ್ಡಿಯಷ್ಟು ನಾನು ಕರಿಬೇವು ಹಾಕ್ಕೊಂಡೀನಿ. ಇದಾದಮೇಲೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿರಿ ಅಷ್ಟು ಹಸಿಮೆಣ್ಸಿನ್ಕಾಯಿನ ಉದ್ದುದಕ್ಕೆ ಹೆಚ್ಚಿ ಹಾಕ್ಕೋತೀನಿ. ಇದಕ್ಕೆ ನಾ ಮತ್ತು ಬೇರೆ ಏನು ಎಕ್ಸ್ಟ್ರಾ ಖಾರ ಯೂಸ್ ಮಾಡೋಂಗಿಲ್ಲ. ಮೆಣ್ಸಿನ್ಕಾಯಿ ಎಷ್ಟು ಹಾಕ್ಕೊಂಡೇನಿಲ್ಲ ಇಷ್ಟ. ಸೊ ಹಂಗಾಗಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣ್ಸಿನ್ಕಾಯಿನ ಹಾಕೋರಿ. ಮೆಣ್ಸಿನ್ಕಾಯಿ ಫುಲ್ಲು ಫ್ರೈ ಆಗಬೇಕು, ಅಷ್ಟು ಫ್ರೈ ಮಾಡೋಣಂತ. ಆಮೇಲೆ ಒಂದು ಮೀಡಿಯಮ್ ಸೈಜದ ಉಳ್ಳಾಗಡ್ಡಿ ತೊಗೊಂಡೇನಿ. ಉಳ್ಳಾಗಡ್ಡಿ ಆಪ್ಷನಲ್ ಐತಿ, ಬೇಕಿದ್ರೆ ಹಾಕೋರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ. ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡೇನಿ. ನೆಕ್ಸ್ಟ್ ಈಗ ಅದರದ್ದು ಹಸಿ ಸ್ಮೆಲ್ ಹೋಗೋ ಮಟ್ಟ ನಾನು ಫ್ರೈ ಮಾಡ್ಕೊತೀನಂತ. ಇದಾದಮೇಲೆ ನೆಕ್ಸ್ಟ್ ಈಗ 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಲೈಟಾಗಿ ಜಜ್ಜಿ ಹಾಕ್ಕೊಳತ್ತೀನಿ. ಇದಿಷ್ಟನ್ನು ಸೇರಿಸಿ ಚಲೋ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣಂತ. ಈಗ ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋನು. ಉಳ್ಳಾಗಡ್ಡಿ ಚಲೋತ್ನಂಗೆ ಫ್ರೈ ಆದಮೇಲೆ ಭಾಳ ಸಿಂಪಲ್ಲಾಗಿ ಭಾಳ ಟೇಸ್ಟಿಯಾಗಿ ಬರ್ತೈತಿ ನೋಡಿರಿ. ಸೊ ಒಂದು ಅರ್ಧ ಚಮಚದಷ್ಟು ನಾನು ಅರಿಶಿನ ಪೌಡ್ರ್ ಹಾಕ್ಕೊಂಡೀನಿ. ಆಮೇಲೆ ಒಂದು 2 ರಿಂದ 3 ಚಿಟಿಕೆಯಷ್ಟು ಇಂಗನ್ನು ಹಾಕ್ಕೊಂಡೀನಿ. ಮತ್ತು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಈಗ ಇದಕ್ಕೆ ನಾನು 1 ಪ್ಯಾಕೆಟ್ ಫುಲ್ ಆಫ್ ಮ್ಯಾಗಿ ಮಸಾಲಾನ ಹಾಕ್ಕೊಳಕತ್ತೀನಿ. ಇದಿಷ್ಟು ಹಾಕ್ಕೊಂಡು ಈಗ ನಾವು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಭಾಳ ಟೇಸ್ಟ್ ಆಗ್ತೈತೆ ನೋಡಿರಿ. ನಾನು ನಿನ್ನೆದು ವಿಡಿಯೋ ಒಳಗೆ ಒಂದು ರೈಸ್ ರೆಸಿಪಿನ ಅಪ್ಲೋಡ್ ಮಾಡಿದ್ದೆ. ಅದಕ್ಕೆ ಕಾಂಬಿನೇಷನ್ ಆಗಿ ಈ ದಾಲ್ ರೆಸಿಪಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಈಗ ಫೈನಲಾಗಿ ಕುದಿಸ್ಕೊಂಡಂಥ ಬ್ಯಾಳಿನ ಹಾಕ್ಕೊಳ್ಳೋನು. ನಿಮ್ಗೆ ಇದು ಸ್ವಲ್ಪ ತಿನ್ನಾಗಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರನ್ನು ಹಾಕೋರಿ. ಬೇಡ ನಮಗೆ ತಿಕ್ಕಾಗಿ ಬೇಕು ಅನ್ನೋದಾದ್ರೆ ಇಷ್ಟನ್ನು ಕುದಿಸ್ಕೊರಿ. ಚಲೋತ್ನಂಗೆ ದಾಲ ರೆಡಿ ಆಗಿಬಿಡ್ತೈತಿ. ಇದು ಚಪಾತಿಗೂ ಕೂಡ ಭಾರಿ ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ಆಗ್ತೈತಿ. ಸೊ ನೀವು ಇದನ್ನ ಏನಾರ ಟ್ರಾವೆಲಿಗೆ ಅದು ಕಟ್ಕೊಂಡು ಹೋಗಾಕತ್ತಿದ್ರಿ ಅಂತಂದ್ರೆ ಇದಕ್ಕೆ ನಾವು ಒಂದು 2 ರಿಂದ 3 ಡ್ರಾಪ್ನಷ್ಟು ಹುಣಸಿ ರಸನ ಹಾಕ್ಕೊಳ್ಳೋಣಂತ. ಇಲ್ಲ ಅಂತಂದ್ರೆ ಕಂಪ್ಲೀಟ್ಲಿ ಸ್ಕಿಪ್ ಮಾಡಿರಿ. ದಾಲ್ ಹಂಗನೂ ಕೂಡ ಭಾರಿ ಟೇಸ್ಟ್ ಅಂದರೆ ಟೇಸ್ಟಾಗಿ ಬರ್ತೈತಿ. ನಂಗೆ ಒಂದು ಸ್ವಲ್ಪ ತಿನ್ನಾಗಿ ಬೇಕಿತ್ತಂತೇಳಿ ನಾವು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡೀನಿ. ಮತ್ತು ಒಂದು 3 ರಿಂದ 4 ಡ್ರಾಪ್ನಷ್ಟು ನಾ ಇದಕ್ಕೆ ಹುಣಸಿ ರಸನ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ಒಂದು 3 ರಿಂದ 4 ಕುದಿ ಮಸ್ತ್ ಕುದಿಸ್ಕೊತೀನಿ ನೋಡಿರಿ. ಈಸಿ ಆ್ಯಂಡ್ ಕ್ವಿಕ್ಕಾಗಿ ಭಾಳ ಕಡಿಮೆ ಇಂಗ್ರೀಡಿಯೆಂಟ್ಸ್ನಾಗ ದಾಲ ರೆಡಿ ಆಗಿಬಿಡ್ತೈತಿ. ರೈಸ್ಗೆ ಬಿಸಿ ಬಿಸಿ ರೈಸು ತುಪ್ಪ ಈ ದಾಲ್ ಹಾಕ್ಕೊಂಡು ಸರ್ವ್ ಮಾಡಿರಿ. ಭಾರಿ ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ನೋಡಿರಿ. ಸೊ ಬರ್ರಿ ಇದನ್ನು ನಾವೀಗ ಚಲೋತ್ನಂಗೆ ಒಂದು ಸಲ ಕುದಿಸ್ಕೊಳ್ಳೋಣಂತ. ಸೊ ನೋಡಿರಿ ದಾಲ್ ಮಸ್ತ್ ಕುದ್ದ ರೆಡಿ ಆಗೈತಿ. ಸ್ಮೆಲ್ ಕೂಡ ಘಮ ಬರತೈತಿ. ಟೇಸ್ಟು ಕೂಡ ಅಷ್ಟು ಅಲ್ಟಿಮೇಟ್ ಆಗಿರ್ತೈತಿ. ನಾನು ನಿನ್ನೆದು ನನ್ನ ಚಾನಲ್ನಾಗ ಒಂದು ರೈಸ್ ರೆಸಿಪಿನ ಅಪ್ಲೋಡ್ ಮಾಡೀನಿ. ಅದ್ರ ಜೊತೆ ಈ ದಾಲ್ನ ಟೇಸ್ಟ್ ಮಾಡಿರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತಿ ನೋಡಿರಿ. ಯಾರಿನ್ನ ಮಟ್ಟ ಆ ವಿಡಿಯೋನ ನೋಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ನೋಡಿ ಬರ್ರಿ. ಸೊ ಫೈನಲಾಗಿ ಇದಕ್ಕೆ ಮ್ಯಾಲೆ ಒಂಚೂರು ಗಾರ್ನಿಷಿಗೆ ಅಂಥೇಳಿ ಕೊತ್ತಂಬರಿ ಉದುರಿಸ್ಕೊಂಡು ಸರ್ವ್ ಮಾಡಿದ್ವಿ ಅಂದ್ರೆ ದಾಲ್ ರೆಸಿಪಿ ರೆಡಿ ಆಗ್ತೈತಿ ನೋಡಿರಿ. ಸೊ ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗೆ ಬಂದಿತ್ತು ಅಂಥೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.